ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ GN ಆಚಾರ್ಯ. ಸ್ನೇಹಿತರೆ, ಮಳೆಗಾಲ ಅಂತೂ ಶುರುವಾಗಿದೆ. ನೀವು ನೋಡ್ತಾ ಇದ್ದೀರಾ, ಮಳೆ ಹನಿ ಹಾಕ್ತಾ ಇದೆ. ಒಂದ್ಸತಿ ಮಳೆ ಆಗ್ತಾ ಇದೆ, ಇನ್ನೊಂದ್ಸತಿ ಮೋಡ ಆಗ್ತಾ ಇದೆ. ಇದು ಪ್ರಕೃತಿಯಾಗಿ ಬಂದಿರುವಂತಹ ಒಂದು ಕೊಡುಗೆ ಅಂತಾನೆ ನಾವು ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಹೊಸನಗರ ಭಾಗ ಅಂತಕ್ಕಂಥದ್ದು ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಅಂತಕ್ಕಂಥದ್ದು ಒಂದು ಉತ್ತಮವಾಗಿರುವಂತಹ ಒಂದು ಪ್ರದೇಶ. ಸೊ ಆ ಬದಿಯಲ್ಲಿ ಭಾರಿ ಒಂದು ಮಳೆ ಆಗುವಂತಹ ಒಂದು ಸಂದರ್ಭ, ಹಾಗೇನೆ ಮಳೆ ಆಗುತ್ತಿರುವಂತಹ ಒಂದು ಪ್ರದೇಶ ಅಂತಾನೆ ನಾವು ಹೇಳ್ಬೋದು. ಈ ಹಿಂದೆ ಕೂಡ ನಾವು ನೆಟ್ವರ್ಕ್ ಸಮಸ್ಯೆಯ ಬಗ್ಗೆ ನಮ್ಮ ನ್ಯೂಸ್ ಚಾನೆಲ್ ಅಲ್ಲಿ ನಾವು ಅದರ ಬಗ್ಗೆ ಕುರಿತು ಒಂದಿಷ್ಟು ಚರ್ಚೆಯನ್ನ ಮಾಡಿದ್ವಿ. ಹಾಗೆ ಒಂದಿಷ್ಟು ಮಾಹಿತಿಯನ್ನ ಕೂಡ ನೀಡಿದ್ವಿ. ಒಂದಿಷ್ಟು ಅಲ್ಲಿನ ಅಧಿಕಾರಿಗಳಿಗೆ ಸಂಬಂಧಿಸಿರುವಂತಹ ಕೆಲವಷ್ಟು ಸಂಘಟನೆಗಳು ಕೂಡ ಮನವಿಯನ್ನ ಮಾಡಿದ್ರು. ಆದ್ರೂ ಕೂಡ ಹೊಸನಗರದ ಭಾಗದಲ್ಲಿ ಕಾರಣಗಿರಿ ಹಾಗೂ ಮಂಡ್ರೊಳ್ಳಿ, ಹಾಗೇನೆ ಅಲ್ಲಿಂದ ನಾಗರಕೊಡಿಗೆ, ಇನ್ನೊಂದು ಊರು ಗೋರ್ಗಲ್, ಹಾಗೇನೆ ಆ ಕಡೆ ಬೆಂಕಿ, ಇಟ್ಟಕ್ಕಿ, ಹಾಗೇನೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಅಕ್ಕಪಕ್ಕ ನಲ್ಲುಂಡೆ, ತುಂಬಾ ಊರುಗಳಿದೆ, ಹಳ್ಳಿಗಳಿದೆ. ಅಲ್ಲಿ ಆ ಶಾಲೆಗೆ ಬರುವಂತಹ ಮಕ್ಕಳು ಈಗ್ಲೂ ಕೂಡ ಅವರು ನಡ್ಕೊಂಡ್ ಬರುವಂತದ್ದು, ಆ ಒಂದು ಕಾಡು ಗುಡ್ಡಗಳ ನಡುವೆ ನಡ್ಕೊಂಡ್ ಬರುವಂತದ್ದು ಇದೆ. ಹಾಗಾಗಿ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಇದೆ. ಇನ್ನೊಂದು ವಿದ್ಯುತ್ ಇಲ್ಲದೆ ಇರುವಂತದ್ದು ಅಂತ ಹೇಳಿದ್ರೆ ಅವರಿಗೆ ಕರೆಂಟಿನ ಸಮಸ್ಯೆ ಕೂಡ ಆಗುವಂತದ್ದು. ಯಾಕಂತ ಹೇಳಿದ್ರೆ ಇದು ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಅವರು ಜಾಸ್ತಿ ಒತ್ತನ್ನ ಕೊಡಬೇಕು ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಓದುವಂತಹ ವಿದ್ಯಾರ್ಥಿಗಳಿದ್ದಾರೆ, ಹಾಗೇನೆ ಪೇಷಂಟ್ ಆಗಿರುವಂತವ್ರು ಇದ್ದಾರೆ, ಇನ್ನು ಪ್ರೆಗ್ನೆಂಟ್ ಇರುವಂತಹ ಲೇಡಿಗಳಿದ್ದಾರೆ, ಇನ್ನು ಅತಿಯಾಗಿ ಓಡಾಡಕ್ಕೆ ಆಗಿರುವಂತಹ ಕೆಲವರು ಅಂಗವಿಕಲರು ಕೂಡ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರುವಂತೆ ಎಷ್ಟೋ ಸಂಘ ಸಂಸ್ಥೆಗಳು ಕೂಡ ಒಂದು ಚರ್ಚೆಯನ್ನ ಮಾಡಿರುವಂತದ್ದು ನಾಗರಕೊಡಿಗೆಯಲ್ಲಿ ತ್ರಿಣಿವಿ ಗ್ರಾಮ ಪಂಚಾಯಿತಿಗೆ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿಗೆ ಸಂಬಂಧಿಸಿರುವಂತೆ ಈ ನೆಟ್ವರ್ಕ್ ಸಮಸ್ಯೆ ಇದು ಸರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಸಂಘ ಸಂಸ್ಥೆಗಳು ಹೇಳಿರುವ ಪ್ರಕಾರ ಒಂದು ದೊಡ್ಡ ಮಟ್ಟದ ಒಂದು ಜಾಥಾ ಮತ್ತೆ ಧರಣಿ ಆಗುವಂತಹ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ಕೊಂಡು ಅಲ್ಲಿನ ಸಮಸ್ಯೆಯನ್ನ ಕಟ್ಟುನಿಟ್ಟಾಗಿ ಬಗೆಹರಿಸಬೇಕು ಅಂತಕ್ಕಂಥದ್ದು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಇದು ಸುಮಾರು ವರ್ಷಗಳಿಂದ ನಡೀತಾನೆ ಬಂದಿದೆ ಅಲ್ಲಿ. ಯಾಕಂತ ಹೇಳಿದ್ರೆ ಒಂದು ಪೇಷಂಟ್ ಹೋಗ್ಬೇಕು ಅಂತ ಹೇಳಿದ್ರೆ, ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಮೊಬೈಲ್ ಅಲ್ಲಿ ಅವರಿಗೆ ಚಾರ್ಜ್ ಇರೋದಿಲ್ಲ. ಹಾಗಾಗಿ ಡಾಕ್ಟರ್ಗೆ ಫೋನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದಾರ ಇಲ್ಲ ಅಂತ ಕೇಳಲಿಕ್ಕೆ ಆಗಲ್ಲ, ಒಂದು ಆಟೋಗೆ ಕಾಲ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲ ಇವತ್ತಿನ ಧಾರಾಕಾರ ಮಳೆಯಲ್ಲಿ ಇವತ್ತು ಸ್ಕೂಲ್ ಓಪನ್ ಇದೆ ಅಂತ ಹೇಳಿ ಕೇಳಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮಾಹಿತಿನ ಪಡಿಬೇಕು ಅಂತ ಹೇಳಿದ್ರೆ ಅವರಿಗೆ ಎಲ್ಲ ವ್ಯವಸ್ಥಿತವಾಗಿರುವಂತಹ ಒಂದು ನೆಟ್ವರ್ಕ್ ಸಮಸ್ಯೆ ಇರೋದು, ಇನ್ನೊಂದು ವ್ಯವಸ್ಥಿತ ಇಲ್ಲದಿರುವಂತಹ ಒಂದು ನೆಟ್ವರ್ಕ್ ಸಮಸ್ಯೆ, ಇನ್ನೊಂದು ಕರೆಂಟ್ ಇಲ್ಲ ಇರ್ತಕ್ಕಂಥದ್ದು, ಅವರಿಗೆ ಮಾಹಿತಿಗಳು ಸಿಗದೆ ಇರುವಂತದ್ದು. ಹಾಗಾಗಿ ಎಷ್ಟೋ ಜನ ಪ್ರೆಗ್ನೆಂಟ್ ಇರುವಂತವ್ರು ಅಷ್ಟೇನೆ ಅವ್ರನ್ನ ಕರ್ಕೊಂಡ್ ಬರೋಷ್ಟಲ್ಲೇ ಅವರಿಗೆ ಒಂದು ಏನು ಡೆಲಿವರಿಗಳಾಗುವಂತದ್ದು, ಇಂತಹ ವಿಚಾರಗಳು ಘಟನೆಗಳು ಸಂಭವಿಸದೆ ಇರಲಿ ಅಂತಕ್ಕಂಥದ್ದು ನಮ್ಮ ನಿಟ್ಟಿನ ಒಂದು ಹೋರಾಟ. ಸೊ ಇದು ಮುಂದಿನ ಭಾಗದಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ರೈತ ಸಂಘಟನೆಗಳಾಗಿರ್ಬೋದು, ಹಾಗೇನೆ ಇನ್ನಿತರ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ಹಾಗೇನೆ ಇನ್ನಿತರ ಸಂಘ ಸಂಸ್ಥೆಗಳಾಗಿರ್ಬೋದು, ಸ್ವಸಹಾಯ ಗುಂಪುಗಳಾಗಿರ್ಬೋದು, ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನ ನಡೆಸಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಆ ಭಾಗದ ಒಂದು MLA ಅವರು ಆ ಕಡೆ ಒಂದು ಗಮನವನ್ನ ಹರಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊತಾ ಇದ್ದಾರೆ.